ಇದು ಅಮೃತಂಗೆ ಸೇರ್ಬೇಕಾದ್ದು. ಹೌದು, ಅವಳೇ ಬಂದು ಇದನ್ನ ನಿಮ್ಮ ಕೈಯಿಂದ ಪಡ್ಕೊಳ್ಳೋವರೆಗೂ ಅದು ನಿಮ್ಮ ಹತ್ರನೇ ಇರಲಿ. ಅವಳು ನಮ್ಮನೆ ಬಾಗ್ಲಿಗೂ ಬರಬಾರದು ಶಾಸ್ತ್ರಿಗಳೇ. ಯಾಕೆ ತಾಯಿ ಅವಳ ವಿಷಯದಲ್ಲಿ ಇಷ್ಟೊಂದು ಕಠಿಣವಾಗಿ ಮಾತಾಡ್ತಾ ಇದ್ದೀರಾ? ಅಮೃತ ನಾಗಿಣಿ ಅಂತ ಗೊತ್ತಾದಾಗ್ಲಿಂದ ಅವಳ ಮೇಲಿನ ಪ್ರೀತಿ, ಮಮತೆ, ಮಮಕಾರ ಎಲ್ಲ ಹೊಟ್ಟೋಯ್ತು ಶಾಸ್ತ್ರಿಗಳೇ. ಅವಳಿ ನಾಗಮಣಿಗೋಸ್ಕರ ನಮ್ಮನೆ ಬಾಗ್ಲಿಗೆ ಬರೋದು, ನಮ್ಮ ಅರ್ಜುನ್ ಕಣ್ಣಿಗೆ ಬೀಳೋದು, ಅದೆಲ್ಲ ಆಗಬಾರ್ದು. ಅಮೃತ ಇವತ್ತಲ್ಲ ನಾಳೆ ನಿಮ್ಮ ಆಶ್ರಮಕ್ಕೆ ಬಂದೇ ಬರ್ತಾಳೆ. ನೀವೇ ಅವಳಿಗೆ ಅದನ್ನು ಕೊಟ್ಬಿಡಿ. ನೀವು ದ್ವೇಷ ಮಾಡೋ ಅಮೃತ ಮಣಿ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಇದ್ದಾಳೆ, ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನೇ ಆ ಸೂತ್ರಧಾರ ನಾಟಕ ಅನ್ನೋದು. ದಯವಿಟ್ಟು ನಾಗಮಣಿನ ತಗೊಳ್ಳಿ. ಇದನ್ನು ನಾನು ಹೇಗೆ ತಗೊಳ್ಳಿ? ಅಮೃತ ಬರೋವರೆಗೂ ನಿಮ್ಮ ಹತ್ರನೇ ಇರಲಿ. ಶಾಸ್ತ್ರಿಗಳೇ, ಈ ನಾಗಮಣಿಗೋಸ್ಕರ ನಮ್ಮ ಮನೇಲಿ ಎಲ್ಲರೂ ಕಾಯ್ತಾ ಕೂತಿದ್ದಾರೆ. ಇದೇನಾದರೂ ನಮ್ಮ ಯಜಮಾನ್ರ ಕೈಗಾಗಲಿ ಅಥವಾ ರುದ್ರನ ಕೈಗಾಗಲಿ ಸಿಕ್ಕಿಬಿಟ್ರೆ ಮುಗ್ದೋಯ್ತು. ಸಿಗೋದಿರಲಿ. ಇದು ನನ್ನ ಹತ್ರ ಇದೆ ಅಂತ ಅವ್ರಿಗೇನಾದರೂ ಗೊತ್ತಾದರೆ ನನ್ನನ್ನು ಕೊಂದು ಇದನ್ನು ಅವ್ರು ವಶಪಡಿಸ್ಕೋತಾರೆ. ನಿಮಗೆ ಆ ಆತಂಕ ಬೇಡ. ಅಮೃತ ಬಂದು ಈ ನಾಗಮಣಿಯನ್ನು ತನ್ನ ವಶಕ್ಕೆ ಪಡ್ಕೊಳ್ಳೋವರೆಗೂ ಇದು ನಿಮ್ಮ ಸೊಸೆ ಹತ್ರನೇ ಇರಲಿ. ಅಲ್ಲ ಶಾಸ್ತ್ರಿಗಳೇ, ಇದನ್ನು ಕಾಪಾಡೋದಕ್ಕೆ ನನ್ನ ಕೈಯಿಂದನೇ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇದು ಮಣಿ ಕೈಯಿಂದ ಸಾಧ್ಯ ಆಗುತ್ತಾ? ಕಾಪಾಡ್ತಾಳೆ. ಕೊಡಿ ನೀವು. ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ತಾನೇ ನಿಮಗೆ? ಇದೆ. ಹಾಗಾದರೆ ಕೊಡಿ. ಸರಿ ಶಾಸ್ತ್ರಿಗಳೇ. ಆದರೆ ನನ್ನನ್ನು ಕಾಡ್ತಾ ಇರೋ ಒಂದು ವಿಷಯ ಅಂದರೆ ಅಮೃತನಲ್ಲಿ ಯಾವ ಗುಣಗಳಿದ್ವೋ ಅದನ್ನೆಲ್ಲ ನಾನು ಮಣಿಲಿ ಕಾಣ್ತಾ ಇದ್ದೀನಿ. ಅಂದರೆ ಮಣಿ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲ ಅನ್ನೋದು ಬಿಟ್ರೆ ಮಣಿ ಚಿನ್ನದಂತ ಹುಡುಗಿ. ಅವಳು ಯಾವುದಕ್ಕೂ ಆಸೆ ಪಡೋದಿಲ್ಲ. ಮೊನ್ನೆ ಮದ್ವೆಗೆ ಅವಳಿಗೆ ಹಾಕಿದ ಒಡವೆಗಳನ್ನೇ ಬಿಚ್ಚಿ ನನಗೆ ತಂದ್ಕೊಟ್ಬಿಟ್ಲು. ಮಣಿ ರೂಪದಲ್ಲಿ ಅಮೃತನೇ ಬಂದಿದ್ದಾಳೇನೋ ಅಂತ ನನಗೆ ಅನಿಸ್ತಾ ಇದೆ. ಇದರಲ್ಲೇ ಗೊತ್ತಾಗುತ್ತೆ ನೀವು ಅಮೃತನ ಎಷ್ಟು ಹಚ್ಕೊಂಡಿದ್ರಿ ಅಂತ. ಒಂದು ಕೆಲಸ ಮಾಡಿ, ಒಂದು ಬಟ್ಟೆನಲ್ಲಿ ಈ ನಾಗಮಣಿಯನ್ನು ಸುತ್ತಿ ಇದನ್ನು ಜೋಪಾನವಾಗಿ ಎತ್ತಿಡು ಅಂತ ಮಣಿ ಕೈ ಕೊಡಿ. ಅಮೃತ ನಾಗಮಣಿಗೆ ಅಂತ ಬಂದಾಗ ಮಣಿ ಕೈಯಿಂದನೇ ಅಮೃತಳಿಗೆ ಈ ನಾಗಮಣಿಯನ್ನು ಕೊಡಿಸಿದರೆ ಅಮೃತಗೂ ಸಂತೋಷ ಆಗುತ್ತೆ. ಆಗ ಅರ್ಜುನ್ ಮದುವೆ ಆಗಿರೋ ಮಣಿನ ಅವಳು ದೂರ ಮಾಡೋದಕ್ಕೆ ನೋಡೋದಿಲ್ಲ. ಆದರೆ ಅವಳು ಇದನ್ನ ಇಟ್ಕೊಳ್ಳೋದಕ್ಕೆ ಒಪ್ಕೋಬೇಕಲ್ಲ ಶಾಸ್ತ್ರಿಗಳೇ? ನಾಗಮಣಿ ಅಂತ ಗೊತ್ತಾದ್ರೆ ತಾನೇ ಅವಳು ಇದನ್ನ ಇಟ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋದು. ಇದು ನಾಗಮಣಿ ಅಂತ ಅವಳಿಗೆ ಹೇಳೋದೇ ಬೇಡ. ಇದೊಂದು ಅಮೂಲ್ಯವಾದ ವಸ್ತು, ಜೋಪಾನವಾಗಿ ಎತ್ತಿಡು ಅಂತ ಹೇಳಿ. ಬೇಕಾದರೆ ಮಣಿ ಹತ್ರ ನಾನು ಮಾತಾಡ್ತೀನಿ. ಸರಿ ಶಾಸ್ತ್ರಿಗಳೇ. ಮಹಾದೇವ, ಕೊನೆಗೂ ನಾಗಮಣಿ ಇವತ್ತು ನನ್ನ ಕೈ ಸೇರ್ತಾ ಇದೆ. ನನ್ನ ಇಷ್ಟ ದಿನದ ಪ್ರಯತ್ನ ಇವತ್ತು ಸಫಲ ಆಗ್ತಾ ಇದೆ. ನೀನು ನನಗೆ ಕೊಟ್ಟಿರೋ ಪ್ರತಿಯೊಂದು ಪರೀಕ್ಷೆಯಲ್ಲೂ ನಾನು ಹಾದು ಬಂದಿದ್ದೀನಿ. ಇದಕ್ಕೆ ಕಾರಣ ನಿಮ್ಮ ಆಶೀರ್ವಾದ. ಶಾಸ್ತ್ರಿಗಳೇ, ನಮ್ಮ ಅತ್ತೆ ಏನಂದ್ರು? ಇದುವರೆಗೂ ನೀನು ಮಹಾದೇವನ ಹತ್ರ ಏನೇನು ಬೇಡ್ಕೊಳ್ತಾ ಇದ್ಯೋ ಅದನ್ನೇ ಅವ್ರು ನನ್ನ ಹತ್ರ ಹೇಳಿದ್ರು. ಏನು, ನಾಗಮಣಿನ ನಿಮ್ಮ ಕೈಯಲ್ಲಿ ಕೊಟ್ಟು ಅದನ್ನ ನೀವೇ ಇಟ್ಕೊಳ್ಳಿ ಅಂದ್ಬಿಟ್ರಾ? ಹೌದು. ನೀವೇನಂದ್ರಿ ಶಾಸ್ತ್ರಿಗಳೇ? ಅದನ್ನ ನಾನು ನನ್ನ ಹತ್ರ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಅದನ್ನ ನೀವೇ ನಿಮ್ಮ ಕೈಯಾರೆ ನಿಮ್ಮ ಸೊಸೆ ಕೊಡಬೇಕು ಅಂತ ಹೇಳಿದೆ. ಓಹ್, ಸರಿಯಾಗಿ ಹೇಳಿದ್ರಿ. ಹಾಗಾದ್ರೆ ಅದನ್ನ ನನ್ನ ಕೈ ಕೊಟ್ಬಿಡಕ್ಕೆ ಹೇಳಿ. ಅಮೃತ ಬರೋವರೆಗೂ
ಅದು ನನ್ನ ಹತ್ರನೇ ಇರಲಿ ಅಂತ ಹೇಳಿ. ಇಲ್ಲ, ನಾನು ಅವರಿಗೆ ಅದನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳಿದೆ. ಅಯ್ಯೋ, ಹಾಗಂದ್ರ? ಯಾಕೆ ಹಾಗಂದ್ರಿ? ಅಲ್ಲ ಶಾಸ್ತ್ರಿಗಳೇ, ಅವ್ರ ಕೈಯಿಂದ ನಾಗಮಣಿನ ಇಸ್ಕೊಂಡು ನನ್ನ ಕೈಗೆ ಕೊಡ್ಬೋದಾಗಿತ್ತಲ್ವಾ? ಇವತ್ತು ನಾಗಮಣಿನ ನೀವು ನನ್ನ ಕೈಗೆ ಕೊಡ್ತೀರಾ ಅಂದ್ಕೊಂಡಿದ್ದೆ. ನಾಗಮಣಿ ನನ್ನ ಕೈಗೆ ಸೇರಿದ ತಕ್ಷಣ ಅರ್ಜುನ್ ಅವ್ರಿಗೆ, ಅತ್ತೆಗೆ ನಾನೇ ಅಮೃತ ಅಂತ ನಿಜ ಹೇಳಿ ಅರ್ಜುನ್ನ ನಮ್ಮ ಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೆ. ನಾಗಮಣಿ ನಿನ್ನ ಕೈ ಸೇರೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ, ಸಂಯಮದಿಂದ ಇರು. ಇನ್ನು ಎಷ್ಟು ದಿನ ಶಾಸ್ತ್ರಿಗಳೇ? ನಾಗಮಣಿನ ಹುಡ್ಕೊಂಡು ಈ ಲೋಕಕ್ಕೆ ಬಂದು ನಾನು ಎಷ್ಟು ವರ್ಷಗಳಾಯ್ತು. ಇವತ್ತು ನಾಗಮಣಿ ನನ್ನ ಕಣ್ಮುಂದೆನೇ ಇದ್ರು ಅದನ್ನು ನನ್ನ ಕೈಯಲ್ಲಿ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದನ್ನು ಸಹಿಸ್ಕೊಂಡು ನಾನು ಹೇಗಿರಲಿ? ಇಷ್ಟು ವರ್ಷನೇ ಸಂಯಮದಿಂದ ಕಾದಿದೆಯಾ, ಇನ್ನೊಂದೆರಡು ದಿನ ಕಾಯಿ, ಎಲ್ಲವೂ ನೀನು ಅನ್ಕೊಂಡಾಗೆ ಆಗತ್ತೆ. ಆ ನಾಗಮಣಿ ತಾನಾಗೇ ಬಂದು ನಿನ್ನ ಕೈ ಸೇರುತ್ತೆ. ಇನ್ನು ನಾನು ಯಾಕಾಗಿ ಕಾಯ್ಬೇಕು ಶಾಸ್ತ್ರಿಗಳೇ? ಆ ನಾಗಮಣಿ ನಿನ್ನ ಕೈ ಸೇರೋದಕ್ಕೂ ಮೊದಲು ನಿನ್ನಿಂದ ಒಂದು ಮಹತ್ವವಾದ ಕೆಲಸ ಆಗೋದು ಬಾಕಿ ಇದೆ. ಅದ್ಯಾವ ಕೆಲಸ? ಒಂದೇ ಸಮಯದಲ್ಲಿ ಒಂದೇ ಸಾಮ್ರಾಜ್ಯನ ಇಬ್ಬಿಬ್ರು ಆಳೋದಕ್ಕೆ ಸಾಧ್ಯವಿಲ್ಲ. ನಾನು ನಾಗಮಣಿಯನ್ನ ಪಡೆಯೋ ಪ್ರತಿ ಹಂತದಲ್ಲೂ ಅಮೃತಗಿಂತ ಆ ಶಾಸ್ತ್ರಿನೇ ಹೆಚ್ಚು ಅಡ್ಡ ಮಾಡಿದಾನೆ. ಬುಡುಬುಡುಕೆ ಶಾಸ್ತ್ರಿಗೆ ತಕ್ಕ ಪಾಠ ಕಲಿಸ್ತಾ ಇದ್ರೆ ನಾಗಮಣಿ ನನ್ನ ವಶಕ್ಕೆ ಬರೋದಿಲ್ಲ. ನಿನ್ನಿಂದ ಇನ್ನೊಬ್ಬ ದುಷ್ಟನ ಸಂಹಾರ ಆಗೋದು ಬಾಕಿ ಇದೆ. ಅದಾದ ತಕ್ಷಣ ನಿನ್ನ ಅತ್ತೆ ಅವರ ಕೈಯಾರೆ ನಿನಗೆ ಆ ನಾಗಮಣಿಯನ್ನು ಕೊಡ್ತಾರೆ. ಭೂಲೋಕದಲ್ಲಿ ಅಸುರರು ಹೆಚ್ಚಾದಾಗ ಅವ್ರನ್ನ ಸಂಹಾರ ಮಾಡೋದಕ್ಕೋಸ್ಕರ ಆ ಭಗವಂತ ಅವತಾರ ತಳೆದು ಬರ್ತಾನೆ. ಅವರ ಸಂಹಾರ ಆದ ನಂತರ ತನ್ನ ಲೋಕಕ್ಕೆ ವಾಪಸ್ ಹೋಗ್ತಾನೆ. ಹಾಗೆ ಈ ನಾಗಮಣಿ ನಾಗಲೋಕದಿಂದ ಕಳೆದು ಹೋಗಿದ್ದು. ಆ ನಾಗಮಣಿಯನ್ನು ನೀನು ಹುಡುಕೊಂಡು ನಾಗಲೋಕದಿಂದ ಇಲ್ಲಿವರೆಗೂ ಬಂದಿದ್ದು, ಇದೆಲ್ಲವೂ ಅವನಿಚ್ಛೆ. ನಿನ್ನ ಕೈಯಿಂದ ಕೆಲವು ದುಷ್ಟರ ಸಂಹಾರ ಆಗಬೇಕು ಅನ್ನೋದೇ ಅವನ ಸಂಕಲ್ಪ. ಅದಕ್ಕಾಗಿ ನೀನು ಇಲ್ಲಿಗೆ ಬಂದಿದ್ಯಾ. ನೀನು ಆ ಲೋಕದಿಂದ ಈ ಲೋಕಕ್ಕೆ ಬಂದಂಥ ಉದ್ದೇಶ ಸದ್ಯದಲ್ಲೇ ನೆರವೇರಲಿದೆ. ಅದಕ್ಕೂ ಮೊದಲು ನಿನ್ನ ಕೈಯಿಂದ ಇನ್ನೊಬ್ಬ ದುಷ್ಟನ ಸಂಹಾರ ಆಗೋದು ಬಾಕಿ ಇದೆ. ಅದಾದ ತಕ್ಷಣ ಆ ನಾಗಮಣಿ ತಾನಾಗೇ ಬಂದು ನಿನ್ನ ಕೈ ಸೇರುತ್ತೆ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಸರಿ ಶಾಸ್ತ್ರಿಗಳೇ, ಆ ಭಗವಂತನ ಇಚ್ಛೆ ಮೀರಲು ಸಾಧ್ಯ ಇಲ್ಲ. ಮಹಾದೇವನ ಇಚ್ಛೆಯಂತೆ ಆಗಲಿ. ಅರ್ಜುನ್ ಅವ್ರಿಗೆ ನಾನು ಅಮೃತ ಅಂತ ತಕ್ಷಣ ಹೇಳ? ಅಮೃತ, ನೀನೇ ಅಮೃತ ಅನ್ನೋ ವಿಷಯವನ್ನ ಅರ್ಜುನ್ಗೆ ಯಾವಾಗ ಹೇಳಬೇಕು ಅನ್ನೋದು ಸದ್ಯದಲ್ಲೇ ನಿನಗೆ ಗೊತ್ತಾಗೋದಿದೆ. ಅಲ್ಲಿವರೆಗೂ ನಿನ್ನ ಮನಸ್ಸನ್ನ ಸಂಯಮದಲ್ಲಿಟ್ಕೋ. ಒಳ್ಳೆಯದಾಗಲಿ. ಮಣಿ, ಬಾಮ, ನಿನಗೆ ಕಾಯ್ತಾ ಇದ್ದೆ. ನನಗೆ ಕಾಯ್ತಾ ಇದ್ರಾ? ಯಾಕತ್ತೆ? ನಿನಗೆ ಒಂದು ಮುಖ್ಯವಾದ ಜವಾಬ್ದಾರಿನ ವಹಿಸಬೇಕಾಗಿತ್ತು. ಅತ್ತೆ, ಏನು ಹೇಳ್ತಾ ಇದ್ದೀರಾ? ಅಂಥ ಜವಾಬ್ದಾರಿ ಏನು? ಇದರಲ್ಲಿ ಅಮೃತಂಗೆ ಸೇರ್ಬೇಕಾಗಿರೋ ಒಂದು ಅಮೂಲ್ಯವಾದ ವಸ್ತು ಇದೆ. ಇದನ್ನ ನೀನು ಇಟ್ಕೋಬೇಕು. ಅತ್ತೆ, ಏನು ಹೇಳ್ತಾ ಇದ್ದೀರಾ? ಅಮೂಲ್ಯವಾದ ವಸ್ತುನ ನಾನು ಇಟ್ಕೋಬೇಕಾ? ಇದನ್ನ ನಿನ್ನ ಸುಪರ್ದಿಗೆ ವಹಿಸಬೇಕು ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ.
ನಮ್ಮ ಮನೇಲಿ ಯಾರೂ ಅವ್ರ ಮಾತನ್ನ ಮೀರೋ ಹಾಗಿಲ್ಲ. ಅಮೃತ ಬರೋವರೆಗೂ ಇದನ್ನ ನೀನು ಇಟ್ಕೊಂಡಿರ್ಬೇಕು. ನೀವಿಷ್ಟು ಹೇಳಿದ್ಮೇಲೆ ನಾನು ನಿಮ್ಮ ಮಾತನ್ನ ಮೀರೋದಿಲ್ಲ. ಕೊಡಿಯತ್ತೆ. ತಗೋ. ಇದು ಅಮೂಲ್ಯವಾದ ವಸ್ತು ಅಂತೀರ, ಆದರೆ ಯಾವ ರೀತಿ ಅಮೂಲ್ಯವಾದ ವಸ್ತು ಅಂತ ತಿಳ್ಕೊಬೋದಾ? ನೀನು ಕೇಳಿದ್ರು ನಾನು ಹೇಳಬಾರ್ದು ಅಂತ ಶಾಸ್ತ್ರಿಗಳ ಅಪ್ಪಣೆ ಆಗಿದೆ. ನೀವು ಇಷ್ಟು ಹೇಳಿದ್ಮೇಲೆ ನಾನು ಕೇಳೋದಿಲ್ಲ, ಬಿಡಿಯತ್ತೆ. ಸರಿಯತ್ತೆ, ನಾನು ಇದನ್ನು ಶಿವನ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ಅತ್ತೆ, ಮಣಿ, ಇಷ್ಟು ಬೇಗ ನೀನು ನಮಸ್ಕಾರ ಮಾಡಿ ಬಂದ್ಯಾ? ಏನು ಹೇಳ್ತಾ ಇದ್ದೀರಾ ಅತ್ತೆ? ಶಾಸ್ತ್ರಿಗಳು ನಿಮ್ಮ ಅತ್ತೆ ಏನೋ ಕೊಡ್ತಾರೆ ಅಂತ ಹೇಳಿದ್ರು. ಏನು ಹೇಳ್ತಾ ಇದೆಯಾ ಮಣಿ ನೀನು? ಯಾಕತ್ತೆ ಹೀಗೆ ಕೇಳ್ತಾ ಇದ್ದೀರಾ? ಈಗ ತಾನೇ ನಿನ್ನ ಕೈಗೆ ಅಮೂಲ್ಯವಾದ ಒಂದು ವಸ್ತು ಕೊಟ್ನಲ್ವಾ? ನನ್ನ ಕೈಗೆ ನೀವು ಕೊಡೋದಕ್ಕೆ ಹೇಗೆ ಸಾಧ್ಯ? ನಾನು ಈಗಿನ ಶಾಸ್ತ್ರಿಗಳ ಹತ್ರ ಮಾತಾಡ್ಕೊಂಡು ಬರ್ತಿದ್ದೀನಿ. ಹಾಗಾದ್ರೆ ನಿನ್ನ ರೂಪದಲ್ಲಿ ಬಂದು ಆ ವಸ್ತುನ ತಗೊಂಡು ಹೋಗಿದ್ದ ವ್ಯಕ್ತಿ ಯಾರು? ಎಂಥ ಕೆಲಸ ಆಗೋಯ್ತು ಶಾಸ್ತ್ರಿಗಳೇ. ಹಿಂದೆ ಮುಂದೆ ನೋಡದೆ ಅವಳು ಯಾರು ಅಂತಾನೂ ತಿಳ್ಕೊಳ್ದೆ ನಾಗಮಣಿನ ಒಪ್ಪಿಸ್ಬಿಟ್ನಲ್ಲ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ತಾಯಿ. ಯಾವ್ಯಾವ ಸಮಯಕ್ಕೆ ಏನೇನಾಗಬೇಕು ಅಂತ ಆ ಭಗವಂತನ ಇಚ್ಛೆ ಇರುತ್ತೋ ಹಾಗೆ ಎಲ್ಲ ನಡೆಯುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಶಾಸ್ತ್ರಿಗಳೇ? ನಾಗಮಣಿ ಎಷ್ಟು ಪವಿತ್ರವಾದದ್ದು, ಅದರ ಪ್ರಾಮುಖ್ಯತೆ ಎಷ್ಟು ಅಂತ ಗೊತ್ತಿದ್ರು ಸಹ ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಿಮ್ಮ ಮನಸ್ಸಿನ ವೇದನೆ ಏನು ಅಂತ ನನಗೆ ಅರ್ಥ ಆಗುತ್ತೆ ತಾಯಿ. ನಿಮ್ಮ ಕೈಯಿಂದ ಅಚಾತುರ್ಯ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ. ಆ ನಾಗಮಣಿ ಯಾರ ಕೈನಲ್ಲೂ ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಅದು ಸೇರಬೇಕಾದ ಜಾಗವನ್ನು ಆದಷ್ಟು ಬೇಗ ಸೇರುತ್ತೆ. ಮಣಿ, ನಿಮ್ಮ ಅತ್ತೆ ಅವ್ರ ಕೈಯಲ್ಲಿದ್ದ ಅಮೂಲ್ಯವಾದ ವಸ್ತು ಕಳೆದೋಯ್ತು ಅಂತ ತುಂಬ ಬೇಜಾರಲ್ಲಿದ್ದಾರೆ. ಅತ್ತೆ, ಇದು ನಿಮಗೆ ಗೊತ್ತಿಲ್ಲದೆ ಆಗಿರೋ ತಪ್ಪು. ಇದಕ್ಕೆ ನೀವು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಯಾವ ಅಮೃತ ಗಳಿಗೆಗೋಸ್ಕರ ನಾನು ಹಗಲು ರಾತ್ರಿ ಹಪ್ಪಿಸಿದ ಕಾಯ್ತಾ ಇತ್ತು, ಆ ಅಮೃತಗಳಿಗೆ ಬಂದಾಯ್ತು. ನಾಗಮಣಿ ನನ್ನ ಕೈಗೆ ಸಿಕ್ಕಾಯ್ತು. ಇನ್ನು ನಾನು ಅಜೇಯ, ಅಪ್ರಮಯ.
ಇನ್ನು ನನ್ನನ್ನು ತಡೆಯೋರಾಗ್ಲಿ ಹಿಡಿಯೋರಾಗ್ಲಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಾನೇ ಸಾಮ್ರಾಟ, ನಾನೇ ಸರ್ವಶಕ್ತ, ನಾನೇ ಸರ್ವಾಧಿಕಾರಿ. ಯಾವ ನಾಗಮಣಿಗೋಸ್ಕರ ನಾನು ನಿಮ್ಮಲ್ಲಿ ಶಿಷ್ಯ ವೃತ್ತಿಯನ್ನು ಪ್ರಾರಂಭ ಮಾಡಿದ್ನೋ ಅದು ಇವತ್ತು ಕೈಗೂಡಿತು ಗುರುದೇವ. ನಾನು ನಿಮಗೆ ಋಣಿಯಾಗಿದ್ದೇನೆ, ಆಶೀರ್ವದಿಸಿ. ಹಲೋ. ಹಾಂ, ಹೇಳಿದ್ನಲ್ಲ, ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ, ಒಂದೇ ಟಿಕೆಟು. ಹೌದು ಸರ್, ಒಂದೇ. ಯಾ, ಸರಿ ಸರಿ. ಓಕೆ. ಅರ್ಜುನ್, ಏನು ಮಾಡ್ತಿದ್ಯಾ? ಟಿಕೆಟ್ಸ್ ಬುಕ್ ಮಾಡ್ತಾ ಇದ್ದೆ. ಎಲ್ಲಿಗೋ? ಹರಿದ್ವಾರಕ್ಕೆ. ಹರಿದ್ವಾರಕ್ಕೆ ಒಂಟಿಗಿಟ? ಹೌದು ಸರ್. ನಿನ್ಗೇನಾದರೂ ತಲೆ ಕೆಟ್ಟಿದ್ಯಾ? ನೀನು ಈಗ ತಾನೇ ಮದುವೆ ಆಗಿರೋನು. ಹೆಂಡ್ತಿಂಗ್ ಕರ್ಕೊಂಡು ಮಲೇಷ್ಯಾಗೋ ಸಿಂಗಾಪುರ್ಗೋ ಹೋಗೋದು ಬಿಟ್ಟು ಹರಿದ್ವಾರಕ್ಕೆ ಹೋಗ್ತಾನಂತೆ. ಹರಿದ್ವಾರಕ್ಕೆ ನನ್ನ ಮನೆಯವ್ರ ಜೊತೆ ಹೋಗ್ತಾ ಇಲ್ಲ, ಒಬ್ಬನೇ ಹೋಗ್ತಾ ಇದ್ದೀನಿ. ಮದುವೆ ಆದಮೇಲೆ ಒಬ್ಬನೇ ಹೋಗ್ತಿದ್ಯಾ? ಇದಕ್ಕೆ ನಾನು ಒಪ್ಪೋದಿಲ್ಲ. ನೀವು ಒಪ್ಪಿದ್ರು ಬಿಟ್ಟರು ನಾನು ಹೋಗೋದು ಒಬ್ಬನೇ. ಅರ್ಜುನ್, ಏನೂ ಆಗಿದೆ ನಿನಗೆ? ಯಾಕೋ ಈ ರೀತಿ ಮಾತಾಡ್ತಿದ್ಯಾ? ನೋಡು, ನಿನಗಿನ್ನೂ ಚಿಕ್ಕ ವಯಸ್ಸು. ಜೀವನದಲ್ಲಿ ಏನೇನೋ ಆಗುತ್ತೆ, ಅದನ್ನೇ ಯೋಚನೆ ಮಾಡ್ತಾ ಕೊರಗ್ತಾ ಕೂತ್ಕೊಂಡ್ರೆ ಜೀವನ ದುರಂತ ಆಗುತ್ತೆ ಕಣೋ. ದೇವರು ಮನುಷ್ಯನಿಗೆ ಒಳ್ಳೆ ಒಳ್ಳೆ ಅವಕಾಶಗಳು ಕೊಡ್ತಾನಂತೆ. ಅದನ್ನು ನಾವು ಕಳ್ಕೊಂಡ್ರೆ ಆ ದೇವರು ನಮ್ಮನ್ನು ನೋಡಿ ನಗ್ತಾನಂತೆ. ಒಂಟಿಯಾಗಿ ಬದುಕೋದು, ಒಂಟಿಯಾಗಿ ಅಲಿಯೋದು, ಅದೆಲ್ಲ ಕೊಡೋ ಜೀವನ. ನೋಡು ಅರ್ಜುನ್, ಮಣಿ ನಿನಗೋಸ್ಕರ ಅಂತಾನೆ ಈ ಮನೆಗೆ ಬಂದಿದ್ದಾಳೆ. ಅವಳ ಆಸೆಗಳೇನು, ಅವಳ ಬಯಕೆಗಳೇನು, ಗಂಡ ಆದವ್ ನೀನು ಅದನ್ನ ನೆರವೇರಿಸಬೇಕು. ಎಲ್ಲರ ಆಸೆಗಳನ್ನ ಈಡೇರಿಸೋ ಅಜೆಂಡಾ ನನ್ನ ಬದುಕಲ್ಲಿ ಈಗಾಗಲೇ ಮುಗಿದು ಹೋಗಿದೆ. ನೋಡು, ವಯಸ್ಸಾಗಿರೋ ಮುತ್ಕುನ್ ಥರ ಮಾತಾಡಬೇಡ. ಮಣಿನ್ ಕರ್ಕೊಂಡು ಹನಿಮೂನ್ಗಿಂತ ಎಲ್ಲಿಗೆ ಬೇಕಾದ್ರೂ ಹೋಗು. ನಿನ್ಗೇನು ವ್ಯವಸ್ಥೆ ಬೇಕೋ ನಾನು ಮಾಡ್ಕೊಡ್ತೀನಿ. ಅದಕ್ಕೆ ತಾನೇ ನಾನು ಒಬ್ಬನೇ ಹೋಗೋ ನಿರ್ಧಾರ ಮಾಡಿರೋದು. ಪ್ಲೀಸ್ ಅಜ್ಜಿ, ನನ್ನ ಆಸೆಗಳಿಗೆ ಅಡ್ಡ ಬರಬೇಡಿ. ಸಾಧ್ಯ ಇಲ್ಲ. ನನ್ನ ಮೊಮ್ಮಗನಿಗೆ ಈಗ ತಾನೇ ಮದುವೆ ಆಗಿದೆ. ಹೆಂಡ್ತಿನ ಬಿಟ್ಟು ಒಬ್ಬನೇ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ. ಅದೇನಾದ್ರೂ ಸರಿನೇ, ನೀನು ಒಬ್ಬನೇ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅಮೃತಾಳೆ, ಈ ರೀತಿ ಹೇಳ್ದೆ ಕೇಳ್ದೆ ಎಲ್ಲೋ ಹೋಗೋ ಬದಲು ಒಂದು ದೊಡ್ಡ ವಿಷ ಕೊಟ್ಟು ಹೋಗಿದ್ದಿದ್ರೆ ನೆಮ್ಮದಿಯಾಗಿ ಪ್ರಾಣನಾದ್ರು ಬಿಡ್ತಾ ಇದ್ದೆ. ನಮ್ಮದಲ್ಲದೆ ಇರೋ ಆಯ್ಕೆನ ಒಪ್ಕೊಳ್ಳೋದು, ಪ್ರೀತಿ ಮಾಡಿದವ್ರನ್ನ ಮರೆತು ಯಾರೋ ಸಿಕ್ಕಿದ್ರು ಅಂತ ಅವ್ರ ಜೊತೆ ಸಂಸಾರ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ.